ಧನುಸ್ಸು ರಾಶಿ ಯಾವುದೋ ಒಂದು ತತ್ವ ಸಿದ್ಧಾಂತ, ಯಾವುದೋ ಒಂದು ವಿಶೇಷವಾದಂತಹ ಮಾತು ನಿಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವುದೇ ಸಮಸ್ಯೆಗಳಿರಲಿ, ಆ ರೀತಿ ತತ್ವ ಸಿದ್ಧಾಂತವನ್ನು ಮುಂದಿಟ್ಟುಕೊಂಡು ಅದರಿಂದನೇ ನಾನು ನನ್ನ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋದರೆ ಅದು ನಿಮಗೆ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಯಾಕೆ ಅಂತಂದರೆ, ನೀವು ಹೇಳಿದಂತಹದ್ದನ್ನು ಎಲ್ಲವನ್ನೂ ಎಲ್ಲರೂ ಒಪ್ಕೊಳ್ಬೇಕು ಅಂತ ಹೇಳಿ ಏನು ನಿಯಮ ಇಲ್ಲ. ಜನಕ್ಕೆ ಯಾವುದು ಸಮಾಧಾನ ಅಂತ ಅನಿಸುತ್ತೋ, ಲೋಕಹಿತವಾದಂಥದ್ದು ಯಾವುದಿದೆಯೋ ಅದನ್ನು ಮಾತ್ರ ಒಪ್ಪಿಕೊಳ್ಬೋದಷ್ಟೇ ಹೊರತು ಒಬ್ಬ ವ್ಯಕ್ತಿಯ ಒತ್ತಡಕ್ಕೆ, ಬಲವಂತಕ್ಕೆ ಆ ತತ್ವ ಸಿದ್ಧಾಂತಗಳನ್ನು ಒಪ್ಕೊಳ್ಬೇಕು ಅಂತ ಹೇಳಿ ಇಲ್ಲ ಅನ್ನುವಂಥದ್ದು. ನಿಮ್ಮ ಶತ್ರುಗಳ ಮಾತಿನಿಂದ ನಿಮ್ಮ ಆತ್ಮೀಯರೇ ನಿಮ್ಮನ್ನು ಅವಮಾನ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಯಾರು ನಿಮ್ಮ ವಿರೋಧಿಗಳಿದ್ದಾರೆ ಅವರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ದನ್ನು ಅಥವಾ ಸತ್ಯವನ್ನೇ ಹೇಳಬಹುದು. ಅದು ನಿಮ್ಮ ಆತ್ಮೀಯರಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರವಾಗಿ ಅದು ತಿಳಿದಾಗ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಿಮ್ಮನ್ನು ಅವಮಾನ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಪ್ರತಿಷ್ಠೆಯಾಗಲಿ, ಅಹಂಕಾರವಾಗಲಿ, ನಾನೇ ಅಂತಕ್ಕಂತಹ ಭಾವನೆಯಾಗಲಿ ಅದನ್ನು ದೂರ ಮಾಡಿಕೊಂಡ್ರೆ ಮಾತ್ರ ಸ್ವಲ್ಪ ಮಟ್ಟಿನ ಒಂದು ಸ್ಥಾನ, ಮಾನ, ಗೌರವ ಅಂತಕ್ಕಂತಹದ್ದು ಸಿಕ್ಕಬಹುದು. ಸಮಾಜದಲ್ಲಿ ಚಿಕ್ಕವರ ಮುಂದೆ ಚಿಕ್ಕವರಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದರ ಅರ್ಥ ನಿಮ್ಮನ್ನು ಬಹಳ ಕನಿಷ್ಠ ಮಟ್ಟದಲ್ಲಿ ನೋಡ್ತಾರೆ. ಹಾಗಾಗಿ ನಿಮ್ಮ ಗೌರವ ಉಳಿಬೇಕು ಅಂತಂದರೆ ನೀವು ನೀವಾಗಿರಬೇಕೇ ಹೊರತು ನಾಟಕೀಯವಾದಂತಹ ಜೀವನ ಬೇಡ ಅನ್ನುವಂಥದ್ದು ಅರ್ಥವಾಗುತ್ತೆ. ಕಲ್ಕಿ ಭಗವಾನರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ರಾಜಕಾರಣಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ರಾಜಕೀಯ ಸಂಪರ್ಕ ಇರತಕ್ಕಂಥವ್ರಿಗೆ ಏನೋ ಒಂದು ರೀತಿಯ ಸಿಹಿ ಸುದ್ದಿ, ನಿಮ್ಮ ಮನಸ್ಸಿಗೆ ಸಮಾಧಾನವಾಗ್ತಕ್ಕಂತಹ ಅಥವಾ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ತು ಅಂತ ಹೇಳಿಕೊಳ್ಳತಕ್ಕಂತಹ ಒಂದು ಸಮಾಧಾನವಾಗತ್ತೆ. ಸ್ನೇಹಿತರ ಜೊತೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ಆಗ್ಬೋದು, ಕೆಲಸ ಆಗ್ಬೋದು, ಅಥವಾ ಕೆಲವು ಸಣ್ಣ ಪುಟ್ಟ ಸಾಂಸಾರಿಕವಾದಂತಹ ವಿಚಾರಗಳನ್ನಾಗ್ಬೋದು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದು, ಗೊಂದಲದಿಂದ ಹೊರಬರ್ತಕ್ಕಂತಹ ಪ್ರಯತ್ನಗಳು ನಡೀಬಹುದು ಅನ್ನುವಂಥದ್ದು. ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ, ಆಹ್ಲಾದ, ನೆಮ್ಮದಿ ಸಿಕ್ಕುವ ಸೂಚನೆಗಳು ಕಾಣುವಂಥದ್ದಾಗತ್ತೆ. ಮಕ್ಕಳ ಆರೋಗ್ಯ ವ್ಯತ್ಯಾಸದಿಂದ ಸಾಯಂಕಾಲದ ಹೊತ್ತಿಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಇವತ್ತೆಲ್ಲ ಪರವಾಗಿಲ್ಲ ಅಂತ ಹೇಳಿ ಅಂದುಕೊಂಡಿದ್ದೆ, ಈಗ ನೋಡಿದ್ರೆ ಹೀಗಾಯಿತು ಅನ್ನೋಂತಹ ಮಾತು ನಿಮ್ಮ ಬಾಯಿಂದ ಬರುವ ಸಾಧ್ಯತೆಗಳಿರುತ್ತೆ. ಬೆಳಂಬೆಳಗ್ಗೆ ಕಹಿ ಘಟನೆಯಿಂದ ಅಶಾಂತಿಯನ್ನು ನೋಡಿರ್ತೀರಿ. ಅದು ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ಕಾಲಾನಂತರದಲ್ಲಿ ಸಮಾಧಾನಕ್ಕೆ ಅವಕಾಶವಾಗುತ್ತೆ. ತಪ್ಪು ಸರಿಗಳ ವಿಚಾರ ವಿಮರ್ಶೆಗಳು ಮನಸ್ಸಿಗೆ ಸಮಾಧಾನವನ್ನು ಕೊಟ್ಟಿರುತ್ತೆ ಅಂತಕ್ಕಂಥದ್ದು. ಕೋದಂಡರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಯಾವುದೋ ದಾಕ್ಷಿಣ್ಯಕ್ಕೊಳಗಾಗಿ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯನ್ನು ತಂದುಕೊಳ್ತೀರಿ. ನಿಮ್ಮ ಆತ್ಮಗೌರವವನ್ನೂ ಮೀರಿ ಯಾರದ್ದೋ ಒಂದು ದಾಕ್ಷಿಣ್ಯಕ್ಕೋಸ್ಕರ ಯಾವುದೋ ಕೆಲಸವನ್ನು ಮಾಡಬೇಕಾಗತ್ತೆ. ಅದರಿಂದ ಅವಮಾನವಾಗಲಿ, ನಾನು ಮಾಡಿಯೇ ಸಿದ್ಧ ಅನ್ನುವ ನಿರ್ಧಾರಕ್ಕೆ ನೀವು ಬರುವ ಹಾಗಿದೆ. ಆದಾಯ, ಖರ್ಚು ಇದು ಎರಡರ ಒಂದು ಸರಿಯಾದ ಲೆಕ್ಕ ನಿಮಗೆ ಸಿಕ್ಕದಲೇ ತೊಳಲಾಟವನ್ನು ಮಾಡ್ತೀರಿ, ಹಿಂಸೆಯನ್ನು ಪಡ್ತೀರಿ. ಯಾವುದಕ್ಕೆ ಹೇಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನಿಮಗೆ ತಲೆನೋವಾಗ್ತಕ್ಕಂಥದ್ದು. ಮನೆಯಲ್ಲಾಗಲಿ, ದೇವಾಲಯಗಳಲ್ಲಾಗಲಿ ಕುಟುಂಬದ ಹಿತಕ್ಕೋಸ್ಕರವಾಗಿ ಧರ್ಮ ಕಾರ್ಯವನ್ನು ಮಾಡಬೇಕು ಅಂತಕ್ಕಂತಹ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ಯಾವುದೋ ದೇವರ ಪೂಜೆ, ಜಪ, ಹೋಮ ಇತ್ಯಾದಿಗಳನ್ನು ಮಾಡಬೇಕು, ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಭಾವನೆ ಮನದಲ್ಲಿ ಹುಟ್ಟತಕ್ಕಂಥದ್ದು. ಮಕ್ಕಳಿಂದ ಉತ್ತಮ ಫಲಿತಾಂಶವನ್ನು ಕೇಳಿ ಸಮಾಧಾನ ಪಡ್ತೀರಿ. ಅವರ ವಿದ್ಯಾಭ್ಯಾಸ, ಉದ್ಯೋಗ, ಜೀವನದಲ್ಲಿ ಅವರ ಸಾಧನೆ, ಜೀವನದ ನೆಲೆ ಇವೆಲ್ಲವನ್ನು ನೋಡಿ ಕೇಳಿ ಸಮಾಧಾನ ಪಟ್ಕೊಳ್ತಕ್ಕಂಥದ್ದು. ಹಣದ ವ್ಯವಹಾರ ಏನೇ ಇದ್ದರೂ, ಹೂಡಿಕೆಗಳು ಏನೇ ಇದ್ದರೂ ಮಧ್ಯಾಹ್ನದ ನಂತರದಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ರಾಹುಕಾಲವನ್ನು ಗಮನಿಸಿ ವ್ಯವಹಾರಕ್ಕೆ ಮುಂದಾಗಿ ನಿಮಗೆ ಶುಭ ಸೂಚನೆಗಳಿರುತ್ತೆ. ಶಿವಾರಾಧನೆಯನ್ನು, ಶಿವಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಅವಿವಾಹಿತರಿಗೆ
ಯಾವುದೋ ಒಂದು ರೀತಿಯ ಶುಭ ಫಲ, ಸಿಹಿ ಸುದ್ದಿ, ವಿವಾಹದ ವಿಚಾರಕ್ಕೆ ಒಂದಷ್ಟು ಮಾತುಕತೆ ನಡೀತಕ್ಕಂತಹದ್ದು, ಧನಾತ್ಮಕವಾದಂತಹ ಚಿಂತನೆಗಳು ಮನಸ್ಸಿಗೆ ಬರತಕ್ಕಂತಹದ್ದು ಸಮಾಧಾನವನ್ನು ಕೊಡುತ್ತೆ. ಹಣದ ವಿಚಾರದಲ್ಲಿ ಮತ್ತೆ ಯಥಾ ಪ್ರಕಾರ ಗೊಂದಲವನ್ನು ಮಾಡಿಕೊಳ್ತೀರಿ. ದುಡ್ಡು ಕಾಸಿನ ವಿಷಯ ಬಂತು ಅಂತಂದರೆ ಗೊಂದಲಗಳಾಗತ್ತೆ. ಹೇಗೆ ಸಂಪಾದನೆ ಮಾಡಬೇಕು, ಮಾಡಿದ್ದಂತನ್ನು ಹೇಗೆ ಉಳಿಸ್ಬೇಕು, ಹೇಗೆ ಖರ್ಚು ಮಾಡಬೇಕು, ಯಾವುದಕ್ಕೋಸ್ಕರ ಹಣವನ್ನು ನಾವು ಮೀಸಲಾಗಿ ಇಟ್ಕೊಳ್ಬೇಕು, ಇವೆಲ್ಲವೂ ಕೂಡ ಗೊಂದಲವಾಗಿ ನಿಮಗೆ ಪ್ರಭಾವವನ್ನು ಬೀರುತ್ತೆ. ತತ್ವ ಸಿದ್ಧಾಂತದ ಆಧಾರದ ಮೇಲೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ಕಷ್ಟ ಆಗತ್ತೆ. ನಾನು ಹೀಗೇ ಮಾಡೋದು ಅಂತ ಹೇಳಿ ಹೋದಾಗ ಕೆಲವು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಕೆಲವಷ್ಟು ವಿಚಾರಗಳಿಗೆ ನಮ್ಮ ಹೊಂದಾಣಿಕೆ, ನಾವು ತಗ್ಗಿ ಬಗ್ಗಿ ನಡೆದಾಗ ಮಾತ್ರ ಅದಕ್ಕೆ ಗೌರವ ಸಿಗ್ತಕ್ಕಂಥದ್ದು. ಎಲ್ಲವೂ ನಾನು ಹೇಳ್ದಾಗೆ ಆಗಬೇಕು, ನಾನೇ ಎಲ್ಲವನ್ನೂ ತಿಳಿದಿದ್ದೀನಿ ಅಂತಕ್ಕಂತಹ ಭಾವನೆ ಯಾರಿಗಿರುತ್ತೋ ಅವರು ಖಂಡಿತವಾಗಿ ಸದಾಕಾಲ ಗೆಲ್ಲೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಪ್ರಾಯೋಗಿಕವಾದಂತಹ ರೀತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಕೇವಲ ಬಾಯಿ ಮಾತನಲ್ಲಾಗೋದಿಲ್ಲ. ಅದನ್ನು ಕಾರ್ಯರೂಪಕ್ಕೆ ತಂದಾಗ ಅದರ ಆಗುಹೋಗುಗಳೇನು, ಸಾಧಕ ಬಾಧಕಗಳೇನು, ಅದನ್ನು ತಿಳಿದು ವ್ಯವಹರಿಸಬೇಕೇ ಹೊರತು ಬೇರೆ ರೀತಿಯಲ್ಲ. ಸಂಗೀತಗಾರರಿಗೆ, ಕಲಾಕಾರರಿಗೆ ವಿಶೇಷವಾದಂತಹ ದಿವಸ ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಏನೋ ಒಂದು ರೀತಿಯಲ್ಲಿ ಹಿನ್ನಡೆ, ಕಾರ್ಯಕ್ರಮಗಳಿದ್ದಾಗ ರದ್ದಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತಮಗಿದ್ದಂತಹ ವಿದ್ಯಾ ಕ್ಷೇತ್ರದ ಸಮಸ್ಯೆಗಳು ಬಗೆಹರಿತಕ್ಕಂತಹ ಸೂಚನೆಗಳಿದೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.